ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ HMP ಸೋಂಕು ಪತ್ತೆ ಆಗ್ತಾ ಇದ್ದ ಹಾಗೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಇಲಾಖೆ ಕಡೆಯಿಂದ ಏನೇನಾಗಬೇಕು ಅದೆಲ್ಲವನ್ನ ಮಾಡಿ ಅಂತ ಹೇಳಿದ್ದಾರೆ. HMPV ಅಪಾಯಕಾರಿ ವೈರಸ್ ಏನೂ ಅಲ್ಲ, ಆತಂಕ ಬೇಡ, ಬಟ್ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜನರಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಯಾವುದೇ ಕಾರಣಕ್ಕೂ ಮೂಡಬಾರದು ಅನ್ನೋದನ್ನ ಕೂಡ ಸರ್ಕಾರ ನೋಡ್ಕೊಳ್ತಾ ಇದೆ. ಗಾಬರಿ ಬೀಳೋದು ಬೇಡ, ಬಟ್ ನಾವು ಎಲ್ಲ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಭಯವನ್ನ ಕೊಡ್ತಾ ಇದ್ದಾರೆ. ಈಗ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ. ಅವ್ರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ. ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ. ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅವೆಲ್ಲ ಇಲಾಖೆಗಳು ಕೂಡ ತಗೊಳ್ತದೆ ಅಂತ ಮಾಡ್ತೇವೆ. ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಎರಡು ಪ್ರಕರಣ ಆಗಿದೆ, ಕಾಣಿಸ್ಕೊಂಡಿದೆ. ಅಂಥ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಸರ್, ವಿಮಾನ ನಿಲ್ದಾಣ ಬರುವಂತ ಸ್ಕ್ರೀನಿಂಗ್ ಮಾಡೋದನ್ನ ಮಾಡ್ತಾರೆ ಸರ್. ವಿದೇಶದಿಂದ ಬರುವಂತ ಸ್ಕ್ರೀನಿಂಗ್ ಮಾಡೋದನ್ನ ಪ್ಲಾನಿಂಗ್ ಮಾಡ್ತಾರೆ. ನೋಡೋಣ, ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳ್ಳಿಕ್ಕೆ ಹೇಳಿದ್ದೀನಿ ನಾನು. ಯಾವ ಸಭೆ? ದಿನೇಶ್ ಗುಂಡೂರಾವೇ ಮಾಡ್ತಾ ಇದ್ದಾರಲ್ರಿ, ಅಗತ್ಯ ಬಿದ್ದರೆ ಮಾಡ್ತೀನಿ. ಈಗ ನೋಡಪ್ಪ, ಇವ್ರು ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿ ಏನೇನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ, ಆ ಕ್ರಮಗಳನ್ನೆಲ್ಲ ತಗೊಳ್ತೀವಿ. ಸರ್ಕಾರನೂ ಕೂಡ ಅದಕ್ಕೆ ಏನೇನು ಬೇಕು ಎಲ್ಲ, ರಾಜ್ಯ ಸರ್ಕಾರ ಏನೇನು ಬೇಕು ಅದಕ್ಕೆಲ್ಲ